ಹಲೋ ಫ್ರೆಂಡ್ಸ್, ನಾವಿವತ್ತು ಘನಗಳು ಮತ್ತು ಘನಮೂಲಗಳು ಅನ್ನುವಂತಹ ಪಾಠವನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 15,625 ಮತ್ತು 512. ಹಾಗಾದ್ರೆ ಇವುಗಳ ಒಂದು ಏನನ್ನ ಕಂಡುಹಿಡಿಬೇಕಾಗಿದೆ ಅಂದ್ರೆ ಘನಮೂಲಗಳನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಇವು ಎಂತ ಸಂಖ್ಯೆಗಳಾಗಿದ್ದಾವೆ? ಈಗ ಘನ ಸಂಖ್ಯೆಗಳು ಆಗಿದ್ದಾವೆ. ಹಾಗಾದ್ರೆ ಈ ಘನ ಸಂಖ್ಯೆಗಳನ್ನ ಇವುಗಳ ಒಂದು ಘನಮೂಲವನ್ನ ನಾವೀಗ ಏನ್ ಮಾಡ್ಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಅವುಗಳನ್ನ ಹೆಂಗ್ ಕಂಡುಹಿಡಿ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ನಾವು ಈ ಲೆಕ್ಕವನ್ನ ಬಿಡಿಸಬೇಕಾಗಿದೆ. ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಯಾವುವು ಅಂತಂದ್ರೆ ಅವು ತನ್ನ ಮಗ್ಗಿಯಲ್ಲಿ ಮಾತ್ರ ಇದ್ದು ಬೇರೆ ಮಗ್ಗಿಯಲ್ಲಿ ಇರಬಾರ್ದು. ಅಂದ್ರೆ ನೋಡಿ, 2, 3, 5, 7, 11. ಓಕೆ, ನೋಡ್ರಿ, 2ರಿಂದ ಮಾತ್ರ ಭಾಗ ಹೋಗ್ತದೆ, ಯಾವುದೇ ಸಂಖ್ಯೆಯಿಂದ ಭಾಗವಲ್ಲ. 3ರಿಂದ ಮಾತ್ರ ಭಾಗ ಹೋಗುತ್ತದೆ, ಹೌದಾ? 5ರಿಂದ ಮಾತ್ರ ಭಾಗ ಹೋಗುತ್ತದೆ. ಇಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತೇವಿ. ಇಂತಹ ಸಂಖ್ಯೆಗಳಿಗೆ ಏನಂತೇವಿ? ಅವಿಭಾಜ್ಯ ಸಂಖ್ಯೆಗಳು ಅಂತೇವಿ. ಹಾಗಾದ್ರೆ ಇವುಗಳ ಒಂದು ಸಹಾಯದಿಂದ ಈ ಸಂಖ್ಯೆಯನ್ನು ತಗೊಂಡು ನಾವೇನ್ ಮಾಡ್ಬೇಕಾಗಿದೆ? ಘನಮೂಲಗಳನ್ನ ಕಂಡುಹಿಡಿಯಬೇಕಾಗಿದೆ. ಬನ್ನಿ ಮಾಡೋಣ. ನೋಡಿ, ಇಲ್ಲಿ ಕೊನೆಯಲ್ಲಿ 5ರಿಂದ ಈ ಪೂರ್ತಿ ಸಂಖ್ಯೆ ಏನಾಗ್ತಾ ಇದೆ? 5ರಿಂದ ಭಾಗ ಹೋಗ್ತಾ ಇದೆ. ಹಾಗಾದ್ರೆ 5 ಒಂದು ಏನಾಗಿದೆ? ಅವಿಭಾಜ್ಯ ಸಂಖ್ಯೆ ಆಗ್ತದೆ. ನೋಡಿ, 5 ಮೂರ್ಲೆ 15. ಆಮೇಲೆ 6 ಇದೆ, 5ರ ಮಧ್ಯೆಯಲ್ಲಿ 6 ಇಲ್ಲ, ಅದಕ್ಕಿಂತ ಸಣ್ಣ ಸಂಖ್ಯೆ 5. ಎಷ್ಟಲೇ? 1 5 1 ಉಳಿತು, 12 ಆತು. 5 2 10 ಆತು, 2 ಉಳಿತು, 25 ಆತು. ಹಾಗಾದ್ರೆ 5 25. ನೋಡಿ, ಲಾಸ್ಟಕ್ಕೆ 5 ಬಂದಿದೆ ಅಂದ್ರೆ ಈ ಸಂಖ್ಯೆ ಮತ್ತೆ 5ರಿಂದ ಏನಾಗ್ತಾ ಇದೆ? ಭಾಗ ಹೋಗ್ತಾ ಇದೆ. ನೋಡಿ, 31 ಇದೆ, 5 6 30, 1 ಉಳಿತು, ಇಲ್ಲಿ ಎಷ್ಟು ಬಂತು? 12 ಉಳಿತು. 5 2 10, 5 2 10 ಆಯ್ತು. ಹಾಗೆ 2 ಉಳಿತು, 25 ಆಯ್ತು. ಮತ್ತೆ ಎಷ್ಟರಲ್ಲೇ? 5 5 ಮತ್ತೆ 5 ಇದೆ. ನೋಡಿ, 5 1 5 1 ಉಳಿತು, 12 ಆಯ್ತು. 2ರಲ್ಲಿ 2 ಉಳಿತು, 25 ಆಯ್ತು. ಮತ್ತೆ 5. ಹಾಗಾದ್ರೆ ಹೀಗೆ ಇದು ಎಲ್ಲಿ ಮಟ್ಟ ಭಾಗ ಹೋಗ್ತಾ ಇದೆ? ಅಲ್ಲಿ ಮಟ್ಟ ನಾವು ಇದು ಮಾಡೋಣ. ಮತ್ತೆ 5ರಲ್ಲಿ ಹೋಗ್ತಾ ಇದೆ. 5 2ರಲ್ಲಿ 10, 2 ಉಳಿತು, 25 ಆಯ್ತು. 5 5 25 ಆಯ್ತು. 5 5 25. ಇಲ್ಲಿ 5 ಇರ್ತಾ ಇದೆ. 5 1. ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಬಿಡಿಸಿದ್ದೀವಿ. ನೋಡಿ, ಇಲ್ಲಿ ನಮಗೆ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಸಿಕ್ಕು? 5 5 5, ಹೌದಾ? ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಘನಮೂಲಗಳು ಅಂದಾಗ ನಾವು ಏನನ್ನು ಮಾಡ್ತೇವೆ ಅಂದ್ರೆ 3 ಸಂಖ್ಯೆಯಲ್ಲಿ ಒಂದನ್ನ ಆಯ್ಕೆ ಮಾಡ್ತಾ ಇದ್ದೀವಿ, ಹೌದಾ? 5 5 5. ಈ 3 5ರಿಂದ ಒಂದನ್ನ ನಾವೇನ್ ಮಾಡ್ತೇವೆ? ತಗೋತೇವಿ. 1 5 ತಗೋತೇವಿ. ಅದೇ ರೀತಿಯಾಗಿ 5 5 5 ಇದರಿಂದ ನಾವೇನ್ ಮಾಡ್ತಾ ಇದ್ದೀವಿ? ಇನ್ನೊಂದು 5ನ್ನ ನಾವು ಏನ್ ಮಾಡ್ತಾ ಇದ್ದೀವಿ? ತೆಗೆದುಕೊಳ್ತಾ ಇದ್ದೀವಿ, ಹೌದಾ? ಅರ್ಥ ಆಗ್ತಾ ಇದೆ? ಈ ರೀತಿಯಾಗಿ ನಾವು ಈ ಒಂದು ಘನಮೂಲ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ಇದು ಎಷ್ಟಾಯ್ತು? 5 ಆಯ್ತು. ಇಲ್ಲಿಂದ ಇದು ಏನಾದ್ರೆ 5 ಆಯ್ತು. ಹಾಗಾದ್ರೆ 5 5 ಎಷ್ಟಾಯ್ತು? 25 ಆಯ್ತು. 5 5 ಎಷ್ಟಾಯ್ತು? 25 ಆಯ್ತು. ಹಾಗಾದ್ರೆ ಇದು ಏನಾಗ್ತಾ ಇದೆ ಅಂದ್ರೆ 25ರ ಒಂದು ಘನ ಸಂಖ್ಯೆ, 25ರ ಒಂದು ಘನ ಸಂಖ್ಯೆ ಆಗಿದೆ ಅಂತೇಳಿ ಈ ರೀತಿಯಾಗಿ ಹೇಳಬಹುದು. ನೋಡಿ, ಅದೇ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸೋಣ. 5 12 ಯಾವ್ದ್ರಲ್ಲೇ ಕಟ್ತಾ ಹೋಗ್ತಾ ಇದೆ? 2ರಲ್ಲಿ 2 2 1 ಉಳಿತು, 2 5 10 ಆಯ್ತು. 6 2 1 2 2 ಹೋಗ್ತಾ ಇದೆ. 2 5. ಅದೇ ರೀತಿಯಾಗಿ 2, ಹೌದಾ? 2 6 2 4. ಮತ್ತೆ 2 32 ಹೋಗ್ತಾ ಇದೆ. 2 14, 2 8, 2 4, 2 2 ಮತ್ತು 2 1. ನೋಡಿ, ಈ 3ರಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತಾ ಇದ್ದೀವಿ.
ಈ ಮೂರಲ್ಲಿ ಒಂದೊಂದು ತಗೋತಾ ಇದೀವಿ, ಈ ಮೂರಲ್ಲಿ ಏನ್ ಮಾಡ್ತಾ ಇದೀವಿ ಒಂದೊಂದು ತಗೋತಾ ಇದೀವಿ. ಹಾಗಾದ್ರೆ ಈ ಮೂರರಿಂದ ಏನಾಗ್ತಾ ಇದೆ, ಒಂದ್ 2 ಸಿಗ್ತಾ ಇದೆ. ಈ ಮೂರರಿಂದ ಒಂದನ್ನ ಆಯ್ಕೆ ಮಾಡ್ತಾ ಇದ್ದೀವಿ, 2. ಈ ಇದರಲ್ಲಿ 1. ಹಾಗಾದ್ರೆ 2 4, 4 8. ಹೌದಾ? ಹಾಗಾದ್ರೆ ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಘನಮೂಲಗಳನ್ನ ಲೆಕ್ಕ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.